ಉಡುಪಿಯಲ್ಲಿ ಕಯಾಕಿಂಗ್ ತುಂಬಾ ಕಡೆ ಮಾಡಿರಬಹುದು, ಆದ್ರೆ ಸಮುದ್ರದ ಮಧ್ಯದಲ್ಲಿ ಹೋಗಿ ಕಯಾಕಿಂಗ್ ಮಾಡಿದೀರಾ? ಕಯಾಕಿಂಗ್ ಮಾತ್ರ ಅಲ್ಲ, ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್, ಬಾಡಿ ಬೋರ್ಡಿಂಗ್, ಸರ್ಫಿಂಗ್ ಎಲ್ಲ ಇವರ ಹತ್ರ ಫುಲ್ ವಿಡಿಯೋ ನೋಡಿ. ಇವತ್ತೊಂದು ಲೊಕೇಶನ್ ಗೆ ಹೋಗಿದ್ವಿ ಆಯ್ತಾ, ಫುಲ್ ಅಡ್ವೆಂಚರ್ ಡೀಟೇಲ್ಸ್ ಆಗಿ ಹೇಳ್ತೇನೆ. ಬಟ್ಟೆ ಎಲ್ಲ ತೆಗೆದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಲೈಫ್ ಜಾಕೆಟ್ ಎಲ್ಲ ಹಾಕಿ ನಾವು ರೆಡಿ ಆದ್ವಿ ಕಯಾಕಿಂಗ್ ಮಾಡಿ. ಫಸ್ಟ್ ಗೆ ಸ್ವಲ್ಪ ಪುಕು ಆಯ್ತು ಮಾರೆ, ಆದ್ರೆ ಇನ್ಸ್ಟ್ರಕ್ಷನ್ ಬಂದು ಏನೆಲ್ಲ ಮಾಡ್ಬೇಕಲ್ಲ ಡೀಟೇಲ್ ಆಗಿ ಹೇಳಿದ್ರು ಮಾರೆ, ಆವಾಗ ಸ್ವಲ್ಪ ಸಮಾಧಾನ. ನದಿಯಲ್ಲಿ ಕಯಾಕಿಂಗ್ ಎಲ್ಲ ತುಂಬಾ ಸಲ ಮಾಡಿದ್ದೇವೆ ಮಾರೆ, ಆದ್ರೆ ಸಮುದ್ರದಲ್ಲಿ ಇದು ಒಂದು ಫಸ್ಟ್ ಟೈಮ್ ಆಯ್ತು. ಸಮುದ್ರ ದಡದಿಂದ ಐಲ್ಯಾಂಡ್ ಗೆ ಹೋಗ್ಲಿಕ್ಕೆ 45 ಮಿನಿಟ್ಸ್ ಆಗ್ತದಂತೆ, ಆದ್ರೆ ಟೆನ್ಷನ್ ಮಾಡೋದು ಬೇಡ, ಮಧ್ಯದಲ್ಲಿ ಸಾಕಾದ್ರೆ ರೆಸ್ಕ್ಯೂ ಬೋಟ್ ಎಲ್ಲ ನಮಗೆ ಸೇಮ್ ಆಯ್ತು ಮಾರಿ. ಒಂದು 15 ಮಿನಿಟ್ಸ್ ಪೆಡಲ್ ಮಾಡಿದ್ವಿ, ಮತ್ತೆ ಸ್ವಲ್ಪ ಸಾಕಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಈ ಐಲ್ಯಾಂಡ್ ಯಾವ್ದಂತ ಹೇಳಿದ್ರೆ ರಾಕ್ ಐಲ್ಯಾಂಡ್ ಅಂತ ಇದೆ, ಇದಕ್ಕೆ ನಮಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಪರ್ಮಿಷನ್. ಆದ್ರೆ ಇವರು ನಿಮ್ಗೆ ಕಯಾಕಿಂಗ್ ಜೊತೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸಹ ನಿಮ್ಗೆ ಟ್ರೆಕ್ಕಿಂಗ್ ಸಹ ಮಾಡಬಹುದಾಯ್ತಾ. ಮತ್ತೆ ಇಲ್ಲಿ ವ್ಯೂ ಉಂಟಲ್ಲ ಸೂಪರ್ ಆಯ್ತಾ. ಕೆಲವೊಮ್ಮೆ ನಿಮ್ಗೆ ಇಲ್ಲಿ ಡಾಲ್ಫಿನ್ ನೋಡ್ಲಿಕ್ಕೆ ಸಹ ಸಿಗ್ತದೆ, ಬಟ್ ನಮ್ಗೆ ಸಿಗ್ಲಿಲ್ಲ. ಬಟ್ ಇಲ್ಲಿ ಕಯಾಕಿಂಗ್ ಉಂಟಲ್ಲ, ಅದು ಕಲ್ಲಿದ್ದು ಮಧ್ಯದಲ್ಲಿ ಒಂದು ಮಾಡೋದೇ ಖುಷಿಯೇ ಬೇರೆ ಮಾರ. ಡೈರೆಕ್ಟ್ ಆಗಿ ಹೋದ್ರೆ ಸ್ವಲ್ಪ ಸ್ಲಾಟ್ ಸಿಗುದು ಸ್ವಲ್ಪ ಕಷ್ಟ, ಸೊ ಅಡ್ವಾನ್ಸ್ ಬುಕಿಂಗ್ ಮಾಡಿ ಹೋದ್ರೆ ಸ್ವಲ್ಪ ಬೆಟರ್. ನಿಮ್ಗೆ ಸ್ವಿಮ್ಮಿಂಗ್ ಕಂಪಲ್ಸರಿ ಆಗಿ ಬರ್ಬೇಕಂತ ಇಲ್ಲ ಆಯ್ತಾ. ಲೈಫ್ ಜಾಕೆಟ್ ಹಾಕಿ ಸಹ ಇಲ್ಲಿ ಗಮ್ಮತ್ತಾಗಿ ಎಂಜಾಯ್ ಮಾಡಬಹುದು. ಸೊ ಇದಕ್ಕೆ ಹೋಸ್ಟ್ ಯಾರು ಅಂತ ಹೇಳಿದ್ರೆ ನಮ್ದು ಮಲ್ಪೆ ಬೀಚ್ ಮತ್ತು ಮಟ್ಟು ಬೀಚಿನ ಮಧ್ಯದಲ್ಲಿ ಝೋನ್ 51 ವಾಟರ್ ಅಡ್ವೆಂಚರ್ ಅಂತ ಬರ್ತದೆ. ನಿಮ್ಗೆ ಸ್ವಲ್ಪ ಭಯ ಜಾಸ್ತಿ, ಸಮುದ್ರ ಬೇಡ ಅಂತ ಹೇಳಿದ್ರೆ ಪರವಾಗಿಲ್ಲ ಆಯ್ತಾ, ನದಿಯಲ್ಲಿ ಸಹ ಕಯಾಕಿಂಗ್ ಮಾಡಬಹುದು. ನಾವು ಕಯಾಕಿಂಗ್ ಮುಗಿಸಿ ಬಂದ ಮೇಲೆ ಬಾಡಿ ಬೋರ್ಡಿಂಗ್ ಮತ್ತೆ ಸರ್ಫಿಂಗ್ ಸಹ ಟ್ರೈ ಮಾಡಿದ್ವಿ ಆಯ್ತಾ. ಇವರು ಒಳ್ಳೆದಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಮಾಡಬೇಕು ಏನ್ ಮಾಡಬಾರ್ದು ಎಲ್ಲ. ಹಾಗೆ ಈ ಜಾಗದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್, ಫೋನ್ ನಂಬರ್, ಲೊಕೇಶನ್ ಎಲ್ಲ ಬೇಕಿದ್ರೆ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ 51 ಅಂತ ಟೈಪ್ ಮಾಡಿ, 51 ಅಂತ ಟೈಪ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಪರ್ಸನಲ್ ಆಗಿ DM. ಹಾಗೆ ಲೈಕ್, ಶೇರ್, ಫಾಲೋ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ.